ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್. ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ಲೈಕನನ್ನು ಒತ್ತಿ. ನಂದು ವಿಡಿಯೋ ಎಲ್ಲ ನಿಮಗೆ ಬರ್ತದೆ. ಇವತ್ತು ನಾನು ನಮ್ಮ ಕೊಡಗಿನಲ್ಲಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಅಕ್ಕಿ ರೊಟ್ಟಿನ ಮಾಡ್ತಾರೆ ಅಂತ ನಾನು ನಿಮಗೆ ಸುಲಭವಾಗಿ ಹೇಳಿಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ರೊಟ್ಟಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬನ್ನಿ ನಾವು ರೊಟ್ಟಿ ಮಾಡೋಣ. ನೋಡಿ ಗೈಸ್, ಅಕ್ಕಿ ರೊಟ್ಟಿ ಜೊತೆ ಈ ಬದನೆದು ಎಣ್ಣೆಗಾಯಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗಾಯಿ ಯಾವ ಥರ ಮಾಡೋದು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೀನಿ. ಈಗ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 3 ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಪಾತ್ರೆಯನ್ನು ಮುಚ್ಚಳದಿಂದ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಈ ಥರ ಕುದಿಲಿಕ್ಕೆ ಬಿಡಬೇಕು. ನೋಡಿ ಗೈಸ್, ಇದು ನೀರು ಚೆನ್ನಾಗಿ ಕುದಿಬೇಕು. ಅದಕ್ಕೆ ನಾನು ಮುಚ್ಚಳನ ಮುಚ್ಚಿಟ್ಟಿದ್ದೀನಿ. ನೀವು ಕೂಡ ಹೀಗೆ ಮಾಡಿ. ನೋಡಿ, ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೆ. ನಾವು ಯಾವಾಗಲೂ ಈ ಚರಟೆನ ಯೂಸ್ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನೀರು ಕುದೀತಾ ಇದೆ ನೋಡಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಹಿಂಗಿಸ್ತಾ ಇದ್ದೀನಿ. ನಾವು ಅಕ್ಕಿ ಹಿಟ್ಟನ್ನ ಹಿಂಗಿಸ್ಲಿಕ್ಕೆ ಈ ಥರ ಒಂದು ಬಿದಿರಿನ ಕೋಲನ್ನು ಮಾಡಿಟ್ಟಿದ್ದೆವು. ತುಂಬ ಸುಲಭ ಆಗುತ್ತೆ. ಇದನ್ನು ಹಾಗೆ 5 ನಿಮಿಷ ತಣಿಲಿಕ್ಕೆ ಇಡಬೇಕು. ನೋಡಿ, ಈ ಥರ ತಣಿಲಿಕ್ಕೆ ಇಡಬೇಕು. ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಚಪಾತಿಗೆ ನಾದ್ಕೊಳ್ತೀವಲ್ಲ, ಆ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ಥರ ನಾದ್ಕೊಳ್ಬೇಕು. ನಾದ್ಕೊಂಡು ಒಂದು ಉಂಡೆ ಥರ ಮಾಡಬೇಕು. ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ, ಈ ಥರ ಮಾಡಬೇಕು. ನೋಡಿ ಗಾಯ್ಸ್, ನಾನು ಒಲೆ ಮೇಲೆ ಒಂದು ತವನ ಇಟ್ಟಿದ್ದೀನಿ. ಇದು ಕಬ್ಬಿಣದ ತವ, ರೊಟ್ಟಿಗೆ ಅಂತಲೇ ಮಾಡಿದ ತವ. ನೆಕ್ಸ್ಟ್ ನಾನು ಉಂಡೆನ ತಗೊಳ್ತೀನಿ. ರೊಟ್ಟಿಗೆ ಬೇಕಾಗಷ್ಟು ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಇನ್ನು ರೊಟ್ಟಿನ ಯಾವ ಥರ ತಟ್ಟೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ನೋಡಿ, ಈ ಥರ ತಟ್ಟಬೇಕು. ಈ ಥರ ಚೆನ್ನಾಗಿ ತಟ್ಟಬೇಕು. ಈ ರೊಟ್ಟಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ನೋಡಿ, ಈ ಥರ ತಟ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರನ್ನ ಕೈಗೆ ಹಾಕ್ಕೊಳ್ಬೇಕು, ಇಲ್ಲದೆ ತಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಈ ಥರ ತಟ್ಟಬೇಕು. ಉರುಟ್ಟು ರೌಂಡಾಗಿ ತಟ್ಟಬೇಕು. ಈ ಥರ ತಿರುಗಿಸಿ ತಡ್ತಾ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರೌಂಡಾಗಿ ಆಯಿತು ನೋಡಿ.
ನೋಡಿ, ಇದನ್ನು ಮೆಲ್ಲಗೆ ನಾವು ಪ್ಲಾಸ್ಟಿಕ್ಕಿಂದ ತೆಗಿಬೇಕು, ಇಲ್ಲದಿದ್ದರೆ ಅದರಲ್ಲಿ ಅಂಟಿಕೊಳ್ತದೆ. ನೋಡಿ, ಈ ಥರ ತೆಗ್ದಾಯಿತು ನೋಡಿ. ತೆಗೆದು ಇನ್ನೊಂದು ಸಲ ಸ್ವಲ್ಪ ತಟ್ತಾ ಇದ್ದೀನಿ. ನೋಡಿ, ತೆಗೆದು ಆಯಿತು ನೋಡಿ. ನೋಡಿ, ಇನ್ನು ನಾನು ಕಬ್ಬಿಣದ ತವಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕುವಾಗ ಎಚ್ಚರದಲ್ಲಿ ಹಾಕಬೇಕು. ಹಾಕಿ ಒಂದು ಸೆಕೆಂಡು ಹಾಗೇ ಬಿಡಬೇಕು. ನೋಡಿ, ಈ ಥರ. ನೆಕ್ಸ್ಟ್ ಮೆಲ್ಲಗೆ ತಿರುಗಿಸಿ ಹಾಕಬೇಕು, ಮೆಲ್ಲಗೆ ತಿರುಗಿಸಿ ಹಾಕಬೇಕು, ಇಲ್ಲದಿದ್ದರೆ ಕಟ್ಟಾಗೋ ಚಾನ್ಸ್ ಇರುತ್ತೆ. ನೋಡಿ, ಈ ಥರ ತಿರುಗಿಸ್ತಾ ಇದ್ದೀನಿ. ಮೆಲ್ಲಗೆ ಎಬ್ಬಿಸಿ ನೋಡಿ ತಿರುಗಿಸಿ ಹಾಕ್ತಾ ಇದ್ದೀನಿ. ಇಲ್ಲಿ 1-2 ನಿಮಿಷ ಇದು ತವದ ಮೇಲೆ ಇರಬೇಕು. ಹೀಗೇ ನೋಡಿ, ಈ ಥರ. ಬೆಂಕಿ ಚೆನ್ನಾಗಿ ಕಾಯಬೇಕು, ಇಲ್ಲದಿದ್ದರೆ ರೊಟ್ಟಿ ಬೇಗ ಆಗಲ್ಲ. ಗ್ಯಾಸಲ್ಲಾದರೆ ಗ್ಯಾಸ್ ಬೇಗ ಮುಗೀತದೆ. ನಾವು ಯಾವಾಗಲೂ ಸೌದೆ ಒಲೆಯಲ್ಲೇ ಮಾಡೋದು. ನೋಡಿ ಫ್ರೆಂಡ್ಸ್, 2 ನಿಮಿಷ ಆಗಿದೆ. ಇದನ್ನು ಇನ್ನೊಂದು ಸಲ ತಿರುಗಿ ಹಾಕ್ತಾ ಇದ್ದೀನಿ. ನೋಡಿ, ತಿರುಗಿಸ್ತಾ ಇದ್ದೀನಿ. ನೋಡಿ ಗೈಸ್, ಈ ಥರ ಚೆಕ್ ಮಾಡ್ತಾ ಇರಬೇಕು. ಇದನ್ನು ಇನ್ನು ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ. ತಿರುಗಿಸಿ ಹಾಕುವಾಗ ಈ ಥರ ಉಬ್ಬಿ ಬರುತ್ತೆ ನೋಡಿ. ಉಬ್ಬಿ ಬಂದರೆ ರೊಟ್ಟಿ ಚೆನ್ನಾಗಿದೆ ಅಂತ ಅರ್ಥ. ನೋಡಿ, ರೌಂಡ್ ಆಗಿ ರೊಟ್ಟಿ ರೆಡಿ ಆಯಿತು ನೋಡಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿದೆ, ಗರಿ ಗರಿ ಆಗಿದೆ ನೋಡಿ. ಈ ಬದನೆಕಾಯಿ ಎಣ್ಣೆಗಾಯಿ ಜೊತೆ ಈ ರೊಟ್ಟಿ ಸೂಪರಾದ ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ ಫ್ರೆಂಡ್ಸ್? ಗೈಸ್, ರೊಟ್ಟಿ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನೆಕ್ಸ್ಟ್ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇನೆ. ಓಕೆ, ಬಾಯ್ ಬಾಯ್.